ಕೊಟ್ರೆ ಉಸಿರಾಟದ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಅಥವಾ ಈ ಕಫ ಏನಾಗಿತ್ತು ಅವರಿಗೆ ಅದ್ರ ಬಗ್ಗೆ ಏನಾದರೂ ಟ್ರೀಟ್ಮೆಂಟ್ಗೆ ಇಂಜೆಕ್ಷನ್ನು ಅಥವಾ ಮತ್ತೊಂದೇನೋ ಮಾಡೋಕ್ಕೆ ಹೋದರೆ ಅವರ ಬಾಡಿ ಬೇರೆ ರೀತಿಯಾಗಿ ರಿಯಾಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಟ್ರೀಟ್ಮೆಂಟ್ಗಳಿಗೂ ಕೂಡ ಸ್ಪಂದಿಸೋದು ಕಷ್ಟ ಈ ವಯಸ್ಸಿನಲ್ಲಿ. ಆದರೂ ಕೂಡ ನಿರಂತರವಾಗಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡುವಂತಹ ಕೆಲಸವನ್ನು ವೈದ್ಯಾಧಿಕಾರಿಗಳು ಮಾಡಿದರು. ಬಟ್ ಅನ್ಫಾರ್ಚುನೇಟ್ಲಿ ಅವರೀಗ ಇಹಲೋಕವನ್ನು ತಿಳಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಣಿಪಾಲ್ ಆಸ್ಪತ್ರೆಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಒಂದು 15-20 ನಿಮಿಷದ ಹಿಂದೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ ನಾನು. ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ತಾವು ಹೇಳ್ತಾ ಇದ್ರಿ. ಬಟ್ ಅಲ್ಲಿನ ಸಿಚುವೇಶನ್ಗಳನ್ನು ನೋಡ್ತಾ ಇದ್ರೆ ಒಂದು ಅರ್ಥ ಆಗ್ತಾ ಇತ್ತು. ಎಲ್ಲರೂ ಅವಸರವಾಗಿ ಬರ್ತಾ ಇರೋದನ್ನ ನೋಡ್ತಾ ಇದ್ದಿದ್ರೆ ಅವಾಗ. ಅರುಣ್, ಈಗಷ್ಟೇ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅಷ್ಟೇ ಬರ್ತಿದ್ರು, ಅವ್ರನ್ನೂ ಕೂಡ ಮಾತನಾಡ್ಸೋಣ. ನಮ್ಮ ಅತ್ಯಂತ ಹಿರಿಯರು ಕರ್ನಾಟಕದ ಸರ್ವೋಚ್ಚ ನಾಯಕರು, ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮಾಜಿಯವರು ಆಸ್ಪತ್ರೆ ಕಳೆದ 3 ದಿವಸದಿಂದ ಇದ್ದರು. ಈಗ ಕೆಲವೇ ಕ್ಷಣಗಳ ಹಿಂದೆ ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು ಅಲ್ಲೇ ಇದ್ದಾರೆ. ಈಗ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಂದಿದ್ದಾರೆ. ಎಲ್ಲ ಕುಟುಂಬದ ಸದಸ್ಯರಿದ್ದಾರೆ. ಅವರು ಕಳೆದ 1 ವರ್ಷದಿಂದ ಸಾಕಷ್ಟು ಆರೋಗ್ಯ ತೊಂದರೆಯಿಂದ ಬಳಲ್ತಾ ಇದ್ದರು. ವಿಶೇಷವಾಗಿ ಉಸಿರಾಟದ ತೊಂದರೆಯಿಂದ ಅವರು ಅಡ್ಮಿಟ್ ಆಗಿದ್ದರು. ಇವತ್ತು ಉಸಿರಾಟದ ತೊಂದರೆಯಿಂದಲೇ ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಎಲ್ಲ ಡಾಕ್ಟರ್ಗಳೆಲ್ಲ ಇದ್ದಾರೆ. ಮುಂದಿನ ಎಲ್ಲ ವಿಧಿವಿಧಾನಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅದಾದಮೇಲೆ ಕುಟುಂಬದ ಸದಸ್ಯರು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಈಗ ಪದ್ಮನಾಭ ನಗರಕ್ಕೆ ಏನಾದರೂ ತಗೊಂಡು ಹೋಗ್ತಾರೆ ಅಂತಿಮ ದರ್ಶನ? ಅದೆಲ್ಲವೂ ಕೆಲವೇ ನಿಮಿಷದಲ್ಲಿ ತೀರ್ಮಾನ ಆಗುತ್ತೆ. ಫಸ್ಟ್ ಎಂಬಾಂಬಿಂಗ್ ಎಲ್ಲ ಆಗಬೇಕು. ಎಂಬಾಂಬಿಂಗ್ ಮಾಡಿ ಎಲ್ಲ ಮಾಡಿ. ಹೇಗಿದೆ ಸರ್ ದೇವೇಗೌಡರು, ಹೇಗಿದ್ದಾರೆ ಮಾತನಾಡಿದ್ರು? ದೇವೇಗೌಡರು ಸ್ವಲ್ಪ ಆಘಾತದಲ್ಲಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಜೆಡಿಎಸ್ ನಾಯಕರು ವೈ.ಎಸ್.ವಿ. ದತ್ತ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಒಂದು ಅರ್ಧ ಗಂಟೆ ಹಿಂದೆ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅಂತ ನಾವೇ ಹೇಳ್ತಾ ಇದ್ವಿ ಸರ್, ಅಂತ ಮಾಹಿತಿ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈಗ ಕಳ್ಕೊಂಡ್ಬಿಟ್ಟಿದ್ವಿ ನಾವು. ನಾನು ಕೂಡ ಕೆಲವೇ ಗಂಟೆಗಳ ಮುಂಚೆ ದೇವೇಗೌಡರನ್ನ ಭೇಟಿ